ಲಾರ್ಡ್, ಈ ಪುನರುದ್ಧಾನ ದಿನದಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಿಯರಾದ ದೇವರ ಜನರೇ, ಬನ್ನಿ ಈ ಪುನರುದ್ಧಾನ ದಿನ ಕೀರ್ತನೆಗಳು 150ನೇ ಅಧ್ಯಾಯ 1ನೇ ವಚನ ಧ್ಯಾನ ಮಾಡಿಕೊಳ್ಳೋಣ. ನೀವು ಕರ್ತನನ್ನು ಸ್ತುತಿಸಿರಿ, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ, ಆತನ ಬಲದ ಅಂತರಿಕ್ಷದಲ್ಲಿ ಆತನನ್ನು ಸ್ತುತಿಸಿರಿ. ಪ್ರೈಸ್ ಲಾರ್ಡ್ ಇನ್ ಹಿಸ್ ಸ್ಯಾಂಕ್ಚುರಿ, ಪ್ರೈಸ್ ಹಿಮ್ ಇನ್ ಹಿಸ್ ಮೈಟಿ ಹೆವೆನ್ಸ್. ಸ್ತೋತ್ರಂ, ಹಲ್ಲೆಲೂಯಾ. ಪ್ರಿಯರಾದ ದೇವರ ಜನರೇ, ಪುನರುದ್ಧಾನ ದಿನದಲ್ಲಿ ವಾಕ್ಯ ಹೀಗೆ ಹೇಳುತ್ತಾ ಇದೆ, ನೀವು ಕರ್ತನನ್ನು ಸ್ತುತಿಸಿರಿ. ಅದು ಎಲ್ಲಿ ಅಂದರೆ ಆತನ ಪರಿಶುದ್ಧ ಮಂದಿರದಲ್ಲಿ. ಪರಿಶುದ್ಧ ಮಂದಿರದಲ್ಲಿ ದೇವರ ಪ್ರಸನ್ನತೆ ಉಂಟು, ಪರಿಶುದ್ಧ ಮಂದಿರದಲ್ಲಿ ದೇವರ ಮುಖದರ್ಶನ ಉಂಟು. ಯಾಕೆ ಮಂದಿರಕ್ಕೆ ಹೋಗಬೇಕು, ಯಾಕೆ ಆಲಯಕ್ಕೆ ಹೋಗಬೇಕಂದ್ರೆ, ಕಳೆದ ದಿವಸಗಳಲ್ಲಿ ಇದಕ್ಕಾಗಿ ಮಾತಾಡುವಾಗ ಮೊದಲನೇದು ದೇವರನ್ನು ನೋಡೋದಕ್ಕೆ ಹೋಗಬೇಕು, ಎರಡನೇದು ದೇವರ ಜೊತೆಯಲ್ಲಿ ಮಾತಾಡೋದಕ್ಕೆ ಹೋಗಬೇಕು, ಮೂರನೇದು ದೇವರನ್ನು ಇನ್ನೂ ಅಧಿಕವಾಗಿ ತಿಳಿದುಕೊಳ್ಳೋದಕ್ಕೆ ಹೋಗಬೇಕು. ಈ ಮೂರು ಕಾರ್ಯಗಳಿಗಾಗಿ ಪರಿಶುದ್ಧ ಮಂದಿರಕ್ಕೆ ಹೋಗಬೇಕು. ಟು ಸಿ, ಟು ಟಾಕ್ ಅಂಡ್ ಟು ನೋ ಅಬೌಟ್ ಜೀಸಸ್. ಟು ಸಿ ಮೈ ಫಾದರ್, ಟು ಟಾಕ್ ವಿತ್ ಮೈ ಫಾದರ್ ಅಂಡ್ ಟು ನೋ ಮೋರ್ ಅಬೌಟ್ ಮೈ ಫಾದರ್. ನನ್ನ ತಂದೆಗಾಗಿ ಇನ್ನೂ ಅಧಿಕವಾಗಿ ತಿಳ್ಕೋಬೇಕು, ನನ್ನ ತಂದೆ ಜೊತೆಯಲ್ಲಿ ನೀನು ಮಾತಾಡಬೇಕು, ನನ್ನ ದೇವರ ಮುಖದರ್ಶನ ಮಾಡಬೇಕಂತ ಆಲಯಗಳಿಗೆ ಹೋಗಬೇಕು. ಅದಕ್ಕೆ ಪುನರುದ್ಧಾನ ದಿನ ಯಾರು ಕೂಡ ನಿರ್ಲಕ್ಷ್ಯ ಮಾಡದಂತೆ ಆಲಯಗಳಿಗೆ ಸಿದ್ಧರಾಗಿ ಎದ್ದೇಳಿ, ಸಮಯ ಬೇಗನೆ ಸಿದ್ಧರಾಗಿ ದೇವರ ಅಳತೆ ಒಳಗಡೆ ನೀವಿದ್ದರೆ ನಿಶ್ಚಯವಾಗಿ ನಿಮಗೆ ದೇವರು ತನ್ನನ್ನು ತಾನು ಕಾಣಿಸಲ್ಪಡ್ತಾರೆ. ದೇವರು ನಿಮ್ಮ ಜೊತೆಯಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾರೆ. ಇದು ಮಾತ್ರವಲ್ಲದೆ ಅವ್ರಿಗಾಗಿ ಇನ್ನೂ ಅಧಿಕವಾದ ತಿಳುವಳಿಕೆ ದೇವರು ನಿಮ್ಮನ್ನು ತಿಳಿಸಿಕೊಡ್ತಾರೆ. ಬನ್ನಿ ಸಿದ್ಧರಾಗೋಣ, ಆಲಯಗಳಿಗೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಈ ಪುನರುದ್ಧಾನ ದಿನ ಮಕ್ಕಳೆಲ್ಲರೂ ಓಡಿ ನಿನ್ನ ಆಲಯಕ್ಕೆ ಹೋಗುವಂತ ಸಹಾಯ ನೀಡಿ, ಆಶೀರ್ವದಿಸು, ಬಲಪಡಿಸು, ಗುಣಪಡಿಸು. ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ, ಆಮೆನ್. ನಾಳೆ ಮರಳಿ ಇನ್ನೊಂದು ವಾರ ನಮಗಾಗಿ ಎದುರು ನೋಡ್ತಾ ಇದೆ. ಶ್ರೇಷ್ಠಕರವಾದ ವಾಕ್ಯಗಳಿಂದ ನಾವು ಮರಳಿ ದೇವರ ಪಾದಪೀಠದ ಬಳಿಯಲ್ಲಿ ಬರೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.